ಇಲ್ಲ ಅವ್ರು ಸ್ವಾಗತ ಮಾಡಿದ್ದಾರೆ. ನೀವು ಚಿಕ್ಕಬಳ್ಳಾಪುರದಲ್ಲಿ ನಾನು ಸ್ವಾಗತ ಮಾಡ್ತೀನಿ. ಅವ್ರು ಸ್ವಾಗತ ಮಾಡೋದು, ನಮ್ಮ ಅಮ್ಮ ಹುಟ್ಟಿರೋದೇ ಅಲ್ಲಿ, ನಮ್ಮ ಅಮ್ಮನೂರು. ಅವ್ರೇನು ಸ್ವಾಗತ ಮಾಡೋದು, ನಾನು ಅವ್ರನ್ನ ಸ್ವಾಗತ ಮಾಡ್ಕೊತೀನಿ. ಅವ್ರ ಮನೆ ಇರೋದು ಸದಾಶಿವನಗರದಲ್ಲಿ ಇರ್ಬೋದು, ಅವರು ಪಿತ್ರಾರ್ಜಿತ ಆಸ್ತಿ ಅಲ್ಲಿ ಇರ್ಬೋದು. ಸುಧಾಕರ್ ಅವರೇ, ಸನ್ ಆಫ್ ಕೇಶವ ರೆಡ್ಡಿ ಅವರೇ, ನೀವು ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ರಿ. ನೀವು ಯಾಕೆ BJP ಸಂಸದರಾಗಿ BJP-ಅವ್ರನ್ನ ಎದುರಾಕಂತೀರಿ? ಯಾಕೆ ಮಾತಾಡ್ತೀರಿ? ಹಿಂದೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಕೇಂದ್ರ ಸಚಿವರಾಗಿದ್ದಾಗ ಕೂಡ ನಮ್ಗೆ ಯಾವ ರೀತಿ ತೊಂದರೆ ಕೊಟ್ಟಿರಲಿಲ್ಲ. ಬಚ್ಚೇಗೌಡರು ಗೆದ್ದಿದ್ರು, ಪಾಪ ಯಾವತ್ತೂ ನಮ್ಗೆ ತೊಂದರೆ ಕೊಟ್ಟರಲ್ಲ, ನಮ್ಗೆ ಸಹಕಾರ ಕೊಟ್ಟವರು. ನೀವು ಎಲ್ಲ ಕಡೆ ಎರಡೆರಡು ಗುಂಪು ಮಾಡ್ತೀರಿ. ಯಲಹಂಕದಲ್ಲಿ ಅದು ಕನಸಿನ ಮಾತು. ಇವತ್ತು ನೀವು ಕೆಂಪೇಗೌಡ ಜಯಂತಿ ಮಾಡಿರ್ಬೋದು, ನಿನ್ನ ಕಾಲೇಜಿಂದ ಹುಡುಗರು ತಗೊಂಡು ಬೆಳಗ್ಗೆ ವಾಕಥಾನ ಮಾಡಿಸ್ತೀರಿ. ಯಲಹಂಕದವ್ರು ಎಷ್ಟು ಜನ ಇದ್ರು ಅಂತೇಳಿ ಗೊತ್ತಲ್ಲ ನಿಮಗೆ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಇಲ್ಲಿರ್ತಕ್ಕಂಥ ಜನ ಏನು ಒಬ್ಬೊಬ್ಬರು 100 ಜನಕ್ಕೆ ಸಮಾನ ಆಗಿರ್ತಕ್ಕಂಥವ್ರು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೋ, ಇಲ್ಲ ಕಾಂಗ್ರೆಸ್ಸಲ್ಲಾದರೂ ನಿಂತ್ಕೋ. JDS ಅಲ್ಲಿ ಆಗಲ್ಲ, ಯಾಕಂದರೆ JDS ನಮ್ಮ NDA ಭಾಗ ಇರ್ತಕ್ಕಂಥದ್ದು. ತೀರ್ಮಾನ ಮಾಡ್ಕೊ. ಅಂದರೆ ಅವಾಗ ನೀವು MP ನಿಲ್ಲಲ್ಲ ಅಂತ ಆಯಿತು ತಾನೆ, ನಿಮ್ಮ ಬಾಯಿಂದ ಬಂತು ತಾನೆ. ಅದಕ್ಕೋಸ್ಕರ ತಾನೇ ಇಲ್ಲಿ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ನೀವು MLA ನಿಂತ್ಕೊಳ್ರಿ, ಆಮೇಲೆ ಗೊತ್ತಾಗ್ತದೆ ಜನ ಏನು ಮಾಡ್ತಾರೆ ಅಂತಕ್ಕಂಥದ್ದು. ಸರ್, ಕೊನೆಯದಾಗಿ ಭಾಷಣದ ಮಧ್ಯೆ ಅವ್ರು ಹೇಳಿದ್ರು ಯಲಹಂಕ ಭಾಗದಲ್ಲಿ ಮೋಡ ಮುಸುಕಿದೆ. ಈಗ DK ಶಿವಕುಮಾರ್ ನಮ್ಮ ಸಮುದಾಯರು ಬಂದರೆ ಇಲ್ಲಿಗೆ ಅವ್ರು ಬಂದಿದ ತಕ್ಷಣ ಬೆಳಕು ಬಂತು. ಅದೇ ರೀತಿ ಇನ್ನು ಮುಂದೆ ಇಲ್ಲಿ ಬೆಳಕು ಬರುತ್ತೆ. DK ಶಿವಕುಮಾರ್ ಅವರು ಅಲ್ಲಿಗೆ ಬರೋದಕ್ಕೆ ಮೊದಲು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಿರೋದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಕ್ಕೆ ಮೊದಲು ನಾವು ಅವ್ರಿಗೆ ಕೆಂಪೇಗೌಡರ ಖಡ್ಗವನ್ನು ಕೊಟ್ಟು ಹೂಮಾಲೆ ಹಾಕಿ ಬರ್ಮಾಡ್ಕೊಂಡಿರೋದು ನೀವು. ಆಮೇಲೆ ಅಲ್ಲಿ ಬಂದಿರ್ತಕ್ಕಂಥದ್ದು. ನಾವು ಬಂದ ಮೇಲೆ ಮೋಡ ಚೆದರಿರ್ತಕ್ಕಂಥದ್ದು. ಇವತ್ತು ನಾವು ರಾಜ್ಯದ ಮುಖ್ಯಮಂತ್ರಿಗಳು ಗೌರವವನ್ನು ಕೊಡಬೇಕು. ಅತ್ಯಂತ ಗೌರವದಿಂದ ರಾತ್ರಿ ಫೋನ್ ಮಾಡಿ, ಸರ್ ತಾವು ಇಲ್ಲಿ ಬರ್ತಾ ಇದ್ದೀರಿ, ನಿಲ್ಲಿಸ್ಬೇಕು ಅಂದ ತಕ್ಷಣ ಇಮ್ಮಿಡಿಯೇಟ್ ಹೇಳಿ, ಬೆಳಗ್ಗೆನೇ ಮೆಸೇಜ್ ಬಂತು ನಾವು ನಿಲ್ಲಿಸ್ತೀವಿ ಅಂತ ಹೇಳಿ. ನಾವು ಪಕ್ಷ ಬಂದ ಪಕ್ಷ, ಮುಖ್ಯಮಂತ್ರಿಗಳ ಗೌರವ ಕೂಡ ನಾವು ಕೊಡ್ತಾ ಇದ್ದೀವಿ. ಆದರೆ ನೀವು DK ಶಿವಕುಮಾರನ್ನು ಕುಂಡಿಸ್ಕೊಂಡು ಅವರು ಬಂದ ಮೇಲೆ ಬೆಳಕು ಹೋಯ್ತು ಅಂತಂದರೆ, ಸದಾನಂದ ಗೌಡರು ಇದ್ರಲ್ಲ ಪಕ್ಕದಲ್ಲಿ, ಅವ್ರ ಬಗ್ಗೆ ಮಾತಾಡಿಲ್ಲ. ಅಂದರೆ ನೀವು ಬಂದಾಗ ಮೋಡ ಮುಸ್ಕಿತ್ತು, DK ಶಿವಕುಮಾರ್ ಬಂದಾಗ ಮೋಡ ಹೊರಟೋಯ್ತು. ಏನೇನು ಮಾತಾಡ್ತೀರಿ, ಅರ್ಥ ಇರಬೇಕು ಅದಕ್ಕೆಲ್ಲ. ಕೊನೆಯದಾಗಿ ಒಂದೇ ಒಂದು, ದುರಾಂಕಾರದಿಂದ ಕಾರ್ಯಕರ್ತರನ್ನ ತಗೋಬೇಕು ಅನ್ಕೋಬಾರ್ದು, ಪ್ರೀತಿಯಿಂದ ಅವ್ರನ್ನ ಪಡಿಬೇಕು ಅಂತ. ಈಗ ನಾವು ಪ್ರೀತಿಯಿಂದ ಅಲ್ಲ ಪಡೆದಿರೋದು, ನಾವೇನು ದುರಾಂಕಾರದಲ್ಲಿ ತಗೊಂಡಿದ್ದೀವೋ. ನೋಡ್ರಿ, ಒಂದು ನಿಮಿಷ, ಅವರು ಬೆಣ್ಣೆ ಮಾತಾಡೋರು. ನಾವು ಪ್ರೀತಿಯಿಂದ ಬೈಲಿಲ್ಲ ಅಂದ್ರೂ ನನ್ನ ಕಾರ್ಯಕರ್ತರಿಗೆ ಬೇಜಾರು, ಹೊಡಿಬೇಕು, ನಾನು ಬೈಬೇಕು. ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದು ನಾವೆಲ್ಲ ಕೂಡ. ನಂದು ಏನು ದುರಾಂಕಾರ ಮಾತಾಡಿದ್ದೀವಿ? ದುರಾಂಕಾರ ಯಾರ್ದು? ದುರಾಂಕಾರ ನಿಮ್ಮದೋ ನಮ್ಮದೋ? ರಾಜ್ಯಾಧ್ಯಕ್ಷರ ಬಗ್ಗೆ ನೀವು ಮಾತಾಡ್ತೀರಿ. ಏನಪ್ಪ BJP-ನಲ್ಲಿ ಹಿಂಗೆ ಅಂತೇಳಿ, ನಿಮ್ಮ BJP ಅಂತೇಳಿ ಮಾತಾಡ್ತೀರಿ, ನಮ್ಮ BJP ಅಂತ ಹೇಳಲ್ಲ ನೀವು ಅತ್ಲ ಕಡೆಗೆ. ದುರಾಂಕಾರ ಯಾರು ಅಂತೇಳಿ ಚಿಕ್ಕಬಳ್ಳಾಪುರದಲ್ಲೋ ಕಾಂಗ್ರೆಸ್ ಅವ್ರನ್ನ ಕೇಳ್ರಿ, JDS ಅವ್ರನ್ನ ಕೇಳ್ರಿ, BJP ಅವ್ರನ್ನ ಕೇಳ್ರಿ. ದುರಾಂಕಾರ ಯಾರ್ದು ಅಂತೇಳಿ. ನೀನು ದುರಾಂಕಾರದಲ್ಲೇ ನೀನು ಸೋತಿದ್ದು. ನಾನು ಇಲ್ಲಿವರೆಗೂ 4 ಸರಿ ಜನ highest ಟೋಟಲಿ ಗೆಲ್ಸವ್ರೆ. ಇವತ್ತು ಚಾಲೆಂಜು, ಏನೋ ಮೋಡ ಚೆದ್ರಬಿಡ್ತು, ನೆಕ್ಸ್ಟ್ ಏನೋ ಬೆಳಕು ಬಂದ್ಬಿಡ್ತು. ಪಾಪ ನಮ್ಮ ಯಾರು K. ಶಿವರಾಜಣ್ಣ ಬೇರೆ ಮಾತಾಡ್ತಾರೆ. ಅವರು ಕೆಂಪೇಗೌಡ ಜಯಂತ್ಯೋತ್ಸವ ಮಾತಾಡ್ಬಿಟ್ಟು ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ 2020 MLA ಎಲ್ಲ ಒಟ್ಟಾಗ್ಬಿಡ್ಬೇಕು ಅಂತ. ಪಾಪ ಅವ್ನಿಗೆ ಆಗಲ್ ಕನಸು ಕಾಣ್ತಾವ್ರೆ ಅತ್ಲ ಕಡೆಗೆ. ಇದು ಯಲಹಂಕದಲ್ಲಿ ಆಗಲ್ಲಣ್ಣ. ಈಗ ನಾನು ಅವ್ರು ಕೆಂಪೇಗೌಡ ಜಯಂತ್ಯೋತ್ಸವ 2 ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಇಷ್ಟು ಜನ ಸೇರಿರೋದು. ನಮ್ಮನ್ನು ರೊಚ್ಚಿಗೆ ಬರೆಸಿದ್ರೆ ಇದರ 2 ಪಟ್ಟು ಜನ ಸೇರ್ತಾರೆ ಅತ್ಲ ಕಡೆಗೆ. ನಾವು ಹೇಳಿದ್ವಿ 7-8 ಸಾವಿರ ಜನ ಸೇರ್ತೀವಿ ಅಂತೇಳಿ, ಅಕ್ಷರಶಃ ತೋರಿಸಿದ್ದೀವಿ. ವಾಕಥಾನ್ಗೆ 2,500 ಜನ ಬರ್ತೀವಿ ಅಂತ ಹೇಳಿ ನೀವು ಬೆಳಗ್ಗೆ ಬಂದಿದ್ರೋ ಇಲ್ಲೋ, ಅದಕ್ಕೂ ಮೀರಿ ಜನ ವಾಕಥಾನ್ಗೆ ಬಂದಿರ್ತಕ್ಕಂಥವ್ರು. ಇದು ಯಲಹಂಕ ತಾಕತ್ತು. ಯಲಹಂಕದ BJP-ಯ ಕಾರ್ಯಕರ್ತರ ಒಂದೇ ಒಂದು ಕಾರ್ಯಕರ್ತನ ಕೂಡ ನೀವೇನು ಮಾಡೋಕ್ಕಾಗೋದಿಲ್ಲ. ಕೆಲವು ಬೆರಕೆಗಳು, ಕಾಗೆಗಳು, ಗೋಬಿಗಳು ಕೆಲವೇ ಅವ್ರು ನಿಮ್ಮ ಜೊತೆಲಿ ಇರಬೇಕು, ಇಟ್ಕೊಳ್ರಿ. ಅವ್ರು ಯಲಹಂಕಕ್ಕೆ ಬಂದ್ರು ನಿಮ್ಗೆ ಓಕೆನಾ? ಸರ್, ಯಲಹಂಕ ನಾನು ಯಾರು ತಡೆಯೋಕ್ಕೆ? ಮುಖ್ಯಮಂತ್ರಿಗಳೇ ನಾವು ಸನ್ಮಾನ ಮಾಡಿದ್ವಿ. ಅವ್ರು ಯಲಹಂಕದ ಲೋಕಸಭಾ ಸದಸ್ಯರು. ಎಲೆಕ್ಷನ್ ಬರ್ತೀವಿ ಅಂತಂದರೆ ಸ್ವಾಗತವನ್ನು ನಾನು ಮಾಡ್ತೀನಿ. ಯಾವ ಪಾರ್ಟಿಯಿಂದ ಅಂತ ತೀರ್ಮಾನ ಮಾಡಲಿ, BJP-ಲಂತೂ ಇಲ್ಲ. ಓಕೆ, ಧನ್ಯವಾದ. ಇದಿಷ್ಟು SR ವಿಶ್ವನಾಥ್ ಅವರ ಮಾತು. ಸುಧಾಕರ್ ಅವರು ಬರಲಿ, ಯಾವ ಪಾರ್ಟಿಯಿಂದ ಬರ್ತಾರೆ ಅಂತ ಅವ್ರು BJP ಎಂದಂತೂ ಇಲ್ಲ. ಎಷ್ಟು ಜನ ಸೇರಿಸಿದ್ವಿ ಅಂತ ನಾವು ನೋಡಿದ್ದೀವಿ. ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವನ ಅದ್ದೂರಿಯಾಗಿ ನಾವು ಮಾಡಿದ್ವಿ. ಆದರೆ ಈ ಬಾರಿ 2 ಕಡೆ ಮಾಡಿ ಅವ್ರಿಗೆ ಒಂದು ಅಚಾತುರ್ಯ ಮಾಡಿದರೆ ಆ ಅಪಕೀರ್ತಿ ಅವ್ರಿಗೆ ಇರಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.